ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು 2 ಮೊಟ್ಟೆಯಿಂದ ಕಳ್ಳೆಪುರಿ ಮೊಟ್ಟೆಯಿಂದ ನಾನು ಪಕೋಡ ಮಾಡ್ತೀನಿ ಬನ್ನಿ. ನೋಡಿ, ಒಂದು ಪಾತ್ರೆ ಚಿಕ್ಕದಿರೋದ್ರಿಂದ ಇದ್ರ ಮಂಡಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 2 ಮೊಟ್ಟೆ ಹಾಕಿಬಿಟ್ಟು ಪಕೋಡ ಮಾಡ್ತೀನಿ. ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದಂತ, ಒಂದು ಅಗಲವಾಗಿರೋದು ಪಾತ್ರೆ ತೊಗೋಬೇಕು. ನೋಡಿ, ಮಂಡಕ್ಕಿ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲೇ ಇವಾಗ ನಾನು ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ. ಮೊಟ್ಟೆ ಒಡೆದು ಹಾಕಿಬಿಟ್ಟು ನೀವು ಮಂಡಕ್ಕಿ ಒಗ್ಗರಣೆ ಪಕೋಡ ಮಾಡಿ ನೋಡಿ. ನೀವು ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದು ಒಂಥರ ಹೊಸ ರೆಸಿಪಿ ಅನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನೆಲ್ಲ ನಾವು ಇಷ್ಟು ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಇದ್ರಾಗ ಈಗ ಮಸಾಲೆಗಳು ಆ್ಯಡ್ ಮಾಡೋಣ. ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ನಾವು ಮಿಕ್ಸ್ ಮಾಡಿಟ್ಟು ಇದನ್ನು ಒಂದೇ 1 ನಿಮಿಷ ಬಿಟ್ಟು ನಾವು ಎಣ್ಣೆ ಕಾಯತನ ಬಿಟ್ಕೊಂಡು ಆಮೇಲೆ ನಾವು ಪಕೋಡ ಹಾಕಿ ನೋಡಿ. ಸಖತ್ತಾಗಿರುತ್ತೆ. ಇದು ಮಂಡಕ್ಕಿ ಪಕೋಡನೇ ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇವಾಗ 1 ನಿಮಿಷ ಇದನ್ನು ನಾನು ಮುಚ್ಚಿಕ್ತೀನಿ. ಇವಾಗ 1 ನಿಮಿಷ ಮುಚ್ಚಿಕ್ಕಿ ಎಣ್ಣೆ ಕಾಯ್ದ್ರಾಗೆ ಸ್ವಲ್ಪ ಮುಚ್ಚಿಡೋಣ. ಎಣ್ಣೆ ಕಾಯ್ದ ನಂತರ ನಾನು ಹಾಕಿ ತೋರಿಸಿರೋದು ಮಂಡಕ್ಕಿ ಇವಾಗ ನಾನು ಹಾಕ್ತಾಯಿದ್ದೀನಿ. ಬೋಂಡ ಹೆಂಗೆ ಬಿಡ್ತೀವಲ್ಲ ಅದೇ ಥರ ಇದನ್ನು ನಾವು ಬಿಡಬೇಕು. ಅಷ್ಟು ಚೆನ್ನಾಗಿರುತ್ತೆ. ಇದು ಸೂಪರಾಗಿರುತ್ತೆ. ನೋಡಿ, ಒಂದೊಂದಾಗೆ ನಾವು ಹೀಗೆ ಬಿಟ್ಕೊಳ್ಳೋಣ. ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಇದು ಬೇರೆ ಏನೂ ಇಲ್ಲ, ಉಪ್ಪು, ಖಾರ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಸೊಪ್ಪು, ಮೊಟ್ಟೆ, ಮಂಡಕ್ಕಿ ಹಾಕಿದ್ರೆ ಸಾಕು. ಸೂಪರಾಗಿರೋದು ಮಂಡಕ್ಕಿ ಪಕೋಡ ರೆಡಿಯಾಗುತ್ತೆ. ಸ್ವಲ್ಪ 1 ನಿಮಿಷ ಬಿಟ್ಟು ನಾವು ತಿರ್ಗಾಕೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೂಪರಾಗಿರುತ್ತೆ ಅಂತ, ಎಷ್ಟು ಚೆನ್ನಾಗಾಗಿದೆ ಅಂತ. ಕಲರ್ ಮಾತ್ರ ಸೂಪರಾಗಿರುತ್ತೆ. ನೀವು ಚಿಲ್ಲಿ ಪೌಡ್ರ್ ಬೇಡ ಅಂದರೆ ನೀವು ಹಸಿಮೆಣ್ಸಿಕಾಯಿನೂ ಹಾಕ್ಕೋಬೋದು. ನೋಡಿ, ಒಂದೇ ಒಂದು ರೌಂಡ್ ಹಿಂಗೆ ತಿರುಗಿಬಿಟ್ಟು ನಾವು ತೆಗೆದ್ರೆ ಸಾಕು. ಮಕ್ಕಳಿಗೆಲ್ಲ ನೀವು ಸಾಯಂಕಾಲ ಹೊತ್ತು ನ್ಯಾಕ್ಸ್ ಜೊತೆಗೆ ಮೊಟ್ಟೆ ತಿನ್ನೋರೆಲ್ಲ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೊಂದು ಸತಿ ನೀವು ಮಂಡಕ್ಕಿ ಮೊಟ್ಟೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಇವಾಗ ರೆಡಿಯಾಗಿದೆ. ನಾನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ನೋಡಿ, ಸೂಪರಾಗೈತಿ. ಈ ಥರ ನೀವು ಮಂಡಕ್ಕಿ ಮನೇಲಿದ್ದರೆ ಸಾಕು, 1-2 ಮೊಟ್ಟೆ ಇದ್ದರೆ ಸಾಕು. ಒಂದು 1/4 kgಕ್ಕಿಂತ ಕಮ್ಮಿ 200 ಗ್ರಾಮ್ ಅಷ್ಟು ನೀವು ಮಂಡಕ್ಕಿ ತೊಗೊಂಡ್ಬಿಟ್ಟು ಈ ಥರನೂ ಮಾಡ್ಕೋಬೋದು. ಜಾಸ್ತಿ ಬೇಕಂದ್ರೆ ನೀವು ಒಂದು 6-7 ಮೊಟ್ಟೆ ಹಾಕಿಬಿಟ್ಟು 1-2-3 ಲೀಟ್ರಷ್ಟು ಕಳ್ಳೆಪುರಿ ತೊಗೊಂಡು ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇನ್ನೊಂದು ರೌಂಡ್ ಹಾಕ್ಕೊಂಬರ್ತೀನಿ. ನೋಡಿ, ನಾನು ಇನ್ನೊಂದು ಟ್ರಿಪ್ ಹಾಕ್ಕೊಂಡಿದ್ದೆ. ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಮಾತ್ರ ಸಖತ್ತಾಗಿ. ಒಂದೇ ಒಂದು ಚಿಕ್ಕ ಪಾತ್ರೆಯಲ್ಲಿ ಇಷ್ಟೊಂದು ಆಗಿದ್ದಾವೆ. ನೀವು ಒಂದು ಅರ್ಧ kg 1/4 kg ಮಾಡಿದ ನಂತರ ಇನ್ನೂ ಸೂಪರಾಗಿ ಆಗ್ತಾವೆ. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. 2 ಮೊಟ್ಟೆ ಇದ್ದರೆ ಸಾಕು, ಮಂಡಕ್ಕಿ ಹಾಕಿ ಈ ಥರ ಮಕ್ಕಳಿಗೆ ತಿಂಡಿ ಮಾಡಿಕೊಡೋದು. ರಜೆ ಇದ್ದ ಟೈಮಲ್ಲಿ ವೆರೈಟಿ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿನ್ಕೊತಾರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ನಿಮಗೆ ಮುರಿದು ತೋರಿಸ್ತೀನಿ. ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಸೂಪರಾಗಿರುತ್ತೆ. ಬಜ್ಜಿ ವಡೆ ಮಾಡ್ತೀವಲ್ಲ ಅದಕ್ಕಿಂತ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈ ಥರದ್ದೊಂದು ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿಯಿಂದ ತಿನ್ಕೊತಾರೆ. ಮಂಡಕ್ಕಿ ಮೊಟ್ಟೆಯಿಂದ ಮಾಡಿರೋದು ವಡೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.